ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಈಗ ಅಫಿಷಿಯಲಿ ಈ ಸಲ ಕಪ್ ನಮ್ದು. ಕೊನೆಗೂ RCB ಗೆದ್ದಾಯ್ತು, ಕಪ್ ನಮ್ದಾಯ್ತು. ಈ ಸಲ ಕಪ್ ನಮ್ದು. ಒಂದಲ್ಲ ಎರಡಲ್ಲ, ಸುಮಾರು 18 ವರ್ಷಗಳ ಕಾಯುವಿಕೆಯ ನಂತರ ನಿಜಕ್ಕೂ RCB ಅಭಿಮಾನಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ ತಾಳ್ಮೆ, ಆ ನಂಬಿಕೆ, ಇವೆಲ್ಲದಕ್ಕೂ ಉತ್ತರವಾಗಿ ಕೊನೆಗೂ RCB ಕಪ್ ಅನ್ನ ಎತ್ತಿ ಹಿಡಿತು. ನಿನ್ನಂತೂ ರಾಜ್ಯಾದ್ಯಂತ ಮಾತ್ರ ಅಲ್ಲ, ದೇಶಾದ್ಯಂತ RCB ಅಭಿಮಾನಿಗಳು ಇಡೀ ರಾತ್ರಿ ಕುಣಿದು ಕುಪ್ಪಳಿಸಿದ್ರು, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ವೀಕ್ಷಕರೇ, ಇದರ ಜೊತೆಗೆ ಇನ್ನೂ ಒಂದು ಖುಷಿ ಏನು, ಒಂದಷ್ಟು ದಿನಗಳಿಂದ ನೀವು ನೋಡ್ತಾ ಇದ್ರಿ ನಮ್ಮ ಕನ್ನಡ ಭಾಷೆ ವಿಚಾರವಾಗಿ ಏನೆಲ್ಲ ನಡೀತಾ ಇದೆ ಅಂತ. ಕಮಲ್ ಹಾಸನ್ ಅನ್ನುವಂಥ ವ್ಯಕ್ತಿ ತನ್ನ ಭಾಷೆನ ಗ್ರೇಟ್ ಅಂತ ಹೇಳೋದಕ್ಕೆ ನಮ್ಮ ಕನ್ನಡವನ್ನ ಯಾವ ರೀತಿ ಕೀಳಾಗಿ ನೋಡಿದ್ರು ಎಲ್ಲವನ್ನ ನೋಡಿದ್ರಿ ನೀವು. ಆದ್ರೆ ನಿನ್ನೆ ವಿಶ್ವಾದ್ಯಂತ ಎಲ್ಲರ ಬಾಯಲ್ಲಿ ನಮ್ಮ ಕನ್ನಡ ನಳನಳಿಸ್ತಾ ಇತ್ತು. ಈ ಸಲ ಕಪ್ ನಮ್ದು ಅಂತ ಎಲ್ಲರ ಬಾಯಲ್ಲೂ ಕೂಡ ಕೇಳುವಾಗ ಒಬ್ಳು ಕನ್ನಡಿಗಳಾಗಿ ಬಹಳ ಖುಷಿ ಆಗ್ತಾ ಇತ್ತು, ಬಹಳ ಹೆಮ್ಮೆ ಅನಿಸ್ತಾ ಇತ್ತು. ಸೌತ್ ಆಫ್ರಿಕಾದ ABD ಬಾಯಲ್ಲಿ, ಕೆರೆಬಿಯನ್ ಆಟಗಾರ ಕ್ರಿಸ್ ಗೇಲ್ ಬಾಯಲ್ಲಿ ಈ ಸಲ ಕಪ್ ನಮ್ದು ಆ ಕನ್ನಡ ಪದವನ್ನ ಕೇಳುವಾಗ ಏನೋ ಒಂಥರ ರೋಮಾಂಚನ, ಗೊತ್ತಿಲ್ಲ, ಅದು ಆ ಕನ್ನಡ ಭಾಷೆಯನ್ನ ಕೇಳುವಾಗ ಆಗುವಂತಹ ಒಂದು ಖುಷಿ ಇದೆಯಲ್ವಾ, ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಬಾರಿ ಈ ಸಲ ಕಪ್ ನಮ್ದು ಅಂತ ಕೇಳುವಾಗ ಅದು ಏನೊಂದು ಬೇರೆ ಲೆವೆಲ್ ಖುಷಿ. ಅವೆಲ್ಲೂ ಕೂಡ ಒಂದು ಪ್ಯೂರ್ ಎಮೋಷನ್. ಅಂದ್ರೆ ಈ ಒಂದು ಕ್ರಿಕೆಟ್ ಗೆಲುವು ಎಲ್ಲವನ್ನ ಮೀರಿ ಯಾವ ರೀತಿ ಎಲ್ಲವನ್ನ ಒಗ್ಗೂಡಿಸ್ತಾ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬೇಕು. ಹೌದಾ ಅಲ್ವೋ ವೀಕ್ಷಕರ? ಈ ಕಡೆ 18 ವರ್ಷದಿಂದ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಂತಹ RCB ಅಭಿಮಾನಿಗಳು ಕೊನೆಗೂ ಈ ಸಲ ಕಪ್ ನಮ್ದು ಅಂತ ಹೇಳುವಂತಹ ಸೌಭಾಗ್ಯ ದೊರಕ್ತಲ್ವ ಅನ್ನುವಂತಹ ಖುಷಿಯಿಂದ ಸಂಭ್ರಮಿಸ್ತಾ ಇದ್ರೆ, ಇನ್ನೊಂದು ಕಡೆ ಈ RCB ಗೆಲುವಲ್ಲೂ ಕೂಡ ಒಬ್ಬ ಪುಣ್ಯಾತ್ಮ ರಾಜಕೀಯವನ್ನ ಬೆರೆಸುವಂತಹ ಕೆಲಸವನ್ನ ಮಾಡಿದ್ರು. RCB ಗೆಲುವು ಕಾಂಗ್ರೆಸ್ ಗೆಲುವು ಅಂತ ಸಂಭ್ರಮಿಸಿದ್ರು. ಆ ಪುಣ್ಯಾತ್ಮನ ಹೆಸರು ರಾಜ್ದೀಪ್ ಸರ್ದೇಸಾಯಿ ಅಂತ. ನನಗೆ ಈ ವ್ಯಕ್ತಿಯನ್ನ ನೋಡಿದಾಗ ಅವರು ಅವತ್ತು ಕರ್ನಾಟಕಕ್ಕೆ ಬಂದು ಕನ್ನಡಿಗರ ಕೈಯಲ್ಲಿ ಕೋಲ್ ಕೊಟ್ಟು ಹೊಡೆಸ್ಕೊಂಡು ಹೋಗಿದ್ದೆ ನೆನಪಾಗತ್ತೆ. ಈ ರಾಜ್ದೀಪ್ ಸರ್ದೇಸಾಯಿ ಇವತ್ತೊಮ್ಮೆ ಕರ್ನಾಟಕಕ್ಕೆ ಬಂದಿದ್ರಾಯ್ತಾ. ಕರ್ನಾಟಕಕ್ಕೆ ಅವರದ್ದೇ ಲಾಜಿಕಲ್ಲಿ ಹೇಳ್ತೀನಿ, ಕಾಂಗ್ರೆಸ್ ಆಡಳಿತ ಇರುವಂತಹ ಕರ್ನಾಟಕಕ್ಕೆ ಬಂದಿದ್ರಾಯ್ತಾ. ಬಂದು ಸಿದ್ದರಾಮಯ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೆ, ಫ್ರೀ ಬಸ್ ವ್ಯವಸ್ಥೆಯನ್ನು ಮಾಡಿದೆ, ಎಲ್ಲ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಬನ್ನಿ ಇಲ್ಲಿನ ಜನರನ್ನೇ ಕೇಳೋಣ, ಅವರ ಒಲವು ಯಾರ ಪರ ಇದೆ ಅಂತ ಹೇಳಿ ಬಸ್ಸನ್ನು ಹತ್ತುತ್ತಾರೆ. ಹತ್ತಿ ಹೇಗೆ ನಿಮಗೆ ಮೋದಿಜಿ ಗ್ಯಾರಂಟಿ ಬೇಕಾ ಅಥವಾ ಸಿದ್ದರಾಮಯ್ಯ ಗ್ಯಾರಂಟಿ ಬೇಕಾ ಅಂತ ಕೇಳ್ತಾರೆ. ಎಲ್ರೂ ನಮಗೆ ಮೋದಿಜಿ ಗ್ಯಾರಂಟಿನೇ ಬೇಕು ಅಂತ ಹೇಳ್ತಾರೆ. ಪಾಪ ಕಾಂಗ್ರೆಸ್ಗೆ ಬೆಂಬಲಿಸಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಏನ್ ಮಾಡೋದು, ಎಲ್ರೂ ಮೋದಿಜಿ ಅಂತ ಹೇಳ್ತಾರೆ. ಆ ಉರಿ ಇದೆಯಲ್ವಾ, ಅದು ಪಾಪ ಇನ್ನೂ ಕಮ್ಮಿನೇ ಆಗಿಲ್ಲ ಅಂತ ಕಾಣಿಸುತ್ತೆ ಆ ವ್ಯಕ್ತಿಗೆ. ಹಾಗಾಗಿ ನಿನ್ನೆ RCB ಗೆಲುವಿಗೆ ಶುಭಾಶಯವನ್ನ ತಿಳಿಸ್ತಾ ಮೆಲ್ಲ ಅಲ್ಲೂ ಕೂಡ ತನ್ನ ಕಾಂಗ್ರೆಸ್ ಪ್ರೇಮವನ್ನ ವ್ಯಕ್ತಪಡಿಸ್ತಾರೆ. ಆ ಟ್ವೀಟ್ ಅನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ವಾವ್ ವಾವ್ ವಾವ್, ವಾಟ್ ಅ ಡೇ ಟು ಬಿ ಆನ್ MG Road. So happy for RCB and Virat Kohli. They and their terrific fans deserve this after an 18-year wait. Well deserved on the field too, because they won almost every game on an away ground, which is quite remarkable. As an aside, a Congress-ruled state finally winning something big nationally at Narendra Modi Stadium is ಕಹಾನಿ ಮೇ ಟ್ವಿಸ್ಟ್. ಅಂದ್ರೆ ಇದು ಬಹಳ ದೊಡ್ಡ ದಿನ. ಕೊಹ್ಲಿ RCBಗೆ ಶುಭಾಶಯಗಳು. ಆಮೇಲೆ ಅಭಿಮಾನಿಗಳು ಇಷ್ಟು ವರ್ಷ ಕಾದಿದ್ದಕ್ಕೆ ಕೊನೆಗೂ RCB ಗೆದ್ದಿತ್ತು ಅದೆಲ್ಲ ಹೇಳಿದ್ರಾ.
ಅದನ್ನು ಅಲ್ಲಿಗೆ ಮುಗಿಸ್ಬೇಕಿತ್ತಾ? ಇಲ್ಲ. ಏನು ಹೇಳ್ತಾರೆ ಬ್ರ್ಯಾಕೆಟಲ್ಲಿ, ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯ RCB ಮೂಲಕ ಇವತ್ತು IPLನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಗೆಲುವನ್ನು ಸಾಧಿಸಿದೆ. ಅದು ಕೂಡ ನರೇಂದ್ರ ಮೋದಿಜಿ ಸ್ಟೇಡಿಯಂನಲ್ಲಿ. ಇದು ಕಹಾನಿ ಮೇ ಟ್ವಿಸ್ಟ್ ಅಂತೆ. ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯದ ತಂಡ ಗೆದ್ದು ಬಂದಿದೆ. ಆ ಮೂಲಕ ಮೋದಿಜಿಯವರಿಗೆ ಕಾಂಗ್ರೆಸ್ ಅವರ ಮನೆಗೆ ಹೋಗಿ ಅವರ ಎದುರು ನಿಂತು ಹೋರಾಡಿ ಗೆದ್ದು ಕಪ್ಪನ್ನು ಗೆದ್ದುಕೊಂಡು ಬಂದಿದೆ. RCB ಕಾಂಗ್ರೆಸ್ ಹೆಸರನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಇಟ್ಟಿದೆ. ಇದು ನಿಮ್ಮ ಮಾತಿನ ಅರ್ಥ, ನಿಮ್ಮ ಟ್ವೀಟಿನ ಅರ್ಥ ಅಲ್ವಾ ಸರ್? ಇದು ದೇಶದ ಪ್ರಮುಖ ಪತ್ರಕರ್ತ ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿ ಹಾಕುವಂತಹ ಟ್ವೀಟು ಅಲ್ವಾ ಸರ್? ಕಹಾನಿ ಮೇ ಟ್ವಿಸ್ಟ್ ಅಂತೆ. ಅಲ್ಲ, ಒಂಥರ ಸರಿ, ಅದು ಕಹಾನಿ ಮೇ ಟ್ವಿಸ್ಟೇ. ಯಾರಿಗೆ ಗೊತ್ತಿತ್ತು RCB ಗೆಲುವಲ್ಲೂ ಕೂಡ ರಾಜಕೀಯವನ್ನ ತರಬಹುದು, ಆ ಗೆಲುವಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಹೊಗಳಬಹುದು ಅಂತ ಯಾರು ಅನ್ಕೊಂಡಿರ್ತಾರೆ? ಯಾರು ಅನ್ಕೊಂಡಿರಲ್ಲ. ಒನ್ ಆ್ಯಂಡ್ ಓನ್ಲಿ ರಾಜ್ದೀಪ್ ಸರ್ದೇಸಾಯಿ ಮಾತ್ರ ಅಂತಹ ಕ್ರಿಯೇಟಿವಿಟಿ ಮೂಲಕ ಕಾಂಗ್ರೆಸ್ಸಿಗೆ ಬಕೆಟ್ ಹಿಡಿಯೋದಕ್ಕೆ ಸಾಧ್ಯ. ಹಾಗಾಗಿ ಇದು ಕರೆಕ್ಟು, ಒಂಥರ ಕಹಾನಿ ಮೇ ಟ್ವಿಸ್ಟೇ ಬಿಡಿ ಸರ್. ವೀಕ್ಷಕರೇ, ಈ IPLಯಲ್ಲಿ ಈ ಕಾಂಗ್ರೆಸ್ ಎಲ್ಲಿ, ಈ RCB ಗೆಲುವೆಲ್ಲಿ, ಈ ಕಾಂಗ್ರೆಸ್ ಆಡಳಿತ ರಾಜ್ಯ ಎಲ್ಲಿ ಅಂತ ಯಾವುದಕ್ಕೆ ಯಾವ ಸಂಬಂಧ? ಹಾಗಾದ್ರೆ ನಿನ್ನೆ ಪಂಜಾಬ್ ಗೆದ್ದಿದ್ರೆ ಅದು ಆಮ್ ಆದ್ಮಿ ಪಕ್ಷದ ಗೆಲುವಾಗಿರ್ತಾ ಇತ್ತಾ? ಇಲ್ಲ ಬೇರೆ ಯಾವ ಟೀಮ್ ಇದೆ? KKR, ಕೋಲ್ಕತಾ ನೈಟ್ ರೈಡರ್ಸ್ ಅವರು ಗೆದ್ದಿದ್ರೆ ಅದು TMC ಮಮತಾ ಬ್ಯಾನರ್ಜಿ ಅವರ ಗೆಲುವಾಗಿರ್ತಿತ್ತ? ಏನ್ ಸರ್, ನಿಮ್ಮ ಕಾಂಗ್ರೆಸ್ ಪ್ರೇಮದ ಹೊರತಾಗಿ ಬೆಳೆಯೋದಕ್ಕೆ, ಪ್ರಬುದ್ಧವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ರಾಜ್ದೀಪ್ ಸರ್ದೇಸಾಯಿ ಅವರೇ, ಆಯ್ತು, ನಿಮ್ಮ ಅದೇ ಲಾಜಿಕ್ನಲ್ಲಿ ನಾನು ಒಂದೆರಡು ಹೇಳ್ತೀನಪ್ಪ, ಕೇಳಿಸ್ಕೊಳ್ಳಿ. ಇಷ್ಟು ವರ್ಷ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬೇರೆ ಬೇರೆ ಕಡೆ ಫೈನಲ್ ಪಂದ್ಯವನ್ನು ಆಡಿತ್ತು, ಆದರೆ ಪಾಪ ಸೋಲ್ತಾ ಇತ್ತು. ಆದರೆ ಈ ಬಾರಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆಡಿ ಗೆದ್ದು ಬಂದಿದ್ದಾರೆ. ಅಂದರೆ ಮೋದಿಜಿ ಅನ್ನುವಂಥ ಹೆಸರು ಎಷ್ಟು ಅದೃಷ್ಟ ನೋಡಿ. ಮೋದಿಜಿ ದೇಶಕ್ಕೂ ಅದೃಷ್ಟ, ಅಂಡ್ ಅದು ಸತ್ಯ ಕೂಡ. ಇವತ್ತು RCB ಪಾಲಿಗೂ ಕೂಡ ಮೋದಿಜಿ ಅದೃಷ್ಟ. ಇದು ಹಾಗೆ ನೋಡಿದ್ರೆ ಆ್ಯಕ್ಚುಲಿ ನಿಜವಾದ ಕಹಾನಿ ಮೇ ಟ್ವಿಸ್ಟು. ಹೆಂಗೆ, ಕರೆಕ್ಟ್ ಅಲ್ವಾ ಸರ್? ಆಗಲಿಲ್ಲ, ಇನ್ನೂ ಇದೆ. ಕೊಹ್ಲಿ ಹುಟ್ಟಿದ್ದು ದೆಹಲಿಯಲ್ಲಿ, ಈಗ ವಾಸ ಮಾಡ್ತಾ ಇರುವಂಥದ್ದು ಮುಂಬೈಯಲ್ಲಿ. ಇಲ್ಲಿ ಆಡಳಿತ ಇರುವಂಥದ್ದು BJP, ಹೌದಲ್ವೋ? ಅವ್ರದೇ ಸರ್ಕಾರ. ಹಾಗಾಗಿ ಮೋದಿಜಿ ಆಡಳಿತ ಕ್ಷೇತ್ರದಿಂದ ಬಂದು ಆಡಿರೋದ್ರಿಂದ ಲಕ್ಕು ಕೊಹ್ಲಿ ಅದಕ್ಕೆ ವಿನ್ ಆಗಿರೋದು. ಇದು BJP ಆಡಳಿತದ ಗೆಲುವು. ಇದು ಆ್ಯಕ್ಚುಲಿ ಕಹಾನಿ ಮೇ ಟ್ವಿಸ್ಟು. ಹೆಂಗೆ, ಕರೆಕ್ಟ್ ಅಲ್ವಾ ಸರ್? ಇನ್ನೊಂದು ಹೇಳ್ತೀನಿ ನಿಮ್ಮದೇ ಲಾಜಿಕ್ನಲ್ಲಿ. ಕಾಂಗ್ರೆಸ್ ನೇತೃತ್ವದ ತಂಡ BJP ಆಡಳಿತದ ಮೈದಾನದಲ್ಲಿ ಆಪ್ ನೇತೃತ್ವದ ತಂಡವನ್ನು ಸೋಲಿಸ್ತು, ಅದು ಕೂಡ ಮೋದಿ ಸ್ಟೇಡಿಯಂನಲ್ಲಿ. ಇದು ಕಹಾನಿ ಮೇ ಟ್ವಿಸ್ಟು. ಹೆಂಗೆ, ಕರೆಕ್ಟ್ ಅಲ್ವಾ ಸರ್? ಇನ್ನೊಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ RCB ಒಂದು ಕಪ್ಪು ಕೂಡ ಗೆಲ್ಲೋದಕ್ಕಾಗಲಿಲ್ಲ, ಆದರೆ ಮೋದಿಜಿ ಆಡಳಿತದಲ್ಲಿ ಕಪ್ಪು ಗೆದ್ದೇ ಬಿಟ್ರು. ಲಕ್ಕು ಸರ್, ಮೋದಿಜಿ ಲಕ್ಕು. ಇದು ಆ್ಯಕ್ಚುಲಿ ಕಹಾನಿ ಮೇ ಟ್ವಿಸ್ಟು. ಹೆಂಗೆ, ಕರೆಕ್ಟ್ ಅಲ್ವಾ ಸರ್? ಅಲ್ಲ, ಏನೋ ಪುಣ್ಯ ಆ ಟ್ವೀಟನ್ನು ಅಷ್ಟಕ್ಕೆ ನಿಲ್ಲಿಸಿದ್ರು. ಇಲ್ಲಾಂದರೆ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸೋದಕ್ಕೆ ಆಟಗಾರರ ಜಾತಿ ಯಾವುದು ಅಂತ ಕೇಳ್ತಾ ಇದ್ರು ಏನೋ.
ಯಾರಿಗೊತ್ತು. ಅಲ್ಲ, ನಾನು ನಿಮಗೆ ಒಂದು ಬೆಸ್ಟ್ ಐಡಿಯಾ ಕೊಡ್ಲಾ? ನಿಮ್ಮ ಕಾಂಗ್ರೆಸ್ಗೆ ಅಷ್ಟೂ ಕ್ರೆಡಿಟ್ ಕೊಡುವಂಥ ಆಸೆ ಇದ್ದರೆ, ನಿಮ್ಮ ಕಾಂಗ್ರೆಸ್ಸನ್ನು ಹೊಗಳೋದಕ್ಕೆ ಅಷ್ಟೊಂದು ಆಸೆ ಇದ್ದರೆ ಏನು ಹೇಳಿ ಗೊತ್ತಾ? ಕೊಹ್ಲಿ ಕಾಂಗ್ರೆಸ್ ಆಳ್ವಿಕೆಯಲ್ಲೇ ಕ್ರಿಕೆಟನ್ನು ಪ್ರವೇಶ ಮಾಡಿದ್ದು, ಬಹಳ ಪ್ರಶಸ್ತವಾದಂತಹ ಗಳಿಗೆಯಲ್ಲೇ ಗ್ರೌಂಡಿಗೆ ಕಾಲನ್ನು ಇಟ್ಟರು, ರಾಹುಲ್ ಗಾಂಧಿ ಅವರಿಗೆ ಮಾರ್ಗದರ್ಶನವನ್ನು ನೀಡಿದ್ರು. ಹಾಗಾಗಿ ಇವತ್ತು ಕೊಹ್ಲಿ ಗೆದ್ದಿದ್ದಾರೆ. ಇದನ್ನು ಕೂಡ ಸೇರಿಸಿ. ಪರವಾಗಿಲ್ಲ ಬಿಡಿ ಸರ್. ಅಲ್ಲ, ಈ ಕಾಂಗ್ರೆಸ್ನವರೇ ಯಾಕೆ ಹೀಗೆ ಅಂತ. ಅವರೊಬ್ಬರು ಯಾರು, ಸುಪ್ರಿಯಾ ಶ್ರೀನಾಟೆ, ಅವ್ರು ನೋಡಿದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತರು ಏ ಅಂತ ಇಡೀ ವಿಶ್ವನೇ ಗೆದ್ದವರು ಹಾಗೆ ಖುಷಿ ಪಡ್ತಾರೆ. ಈ ಕಡೆ ರಾಜ್ದೀಪ್ ಸರ್ದೇಸಾಯಿ ನೋಡಿದ್ರೆ RCB ಕಪ್ ಗೆದ್ದಿದ್ದಕ್ಕೆ ಕರ್ನಾಟಕ ಕಾಂಗ್ರೆಸ್ ಗೆಲ್ತು ಅಂತ ಖುಷಿ ಪಡ್ತಾರೆ. ಅದು ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲಪ್ಪ. ಅಂದರೆ ಹೇಗೂ ನಾವಂತೂ ಗೆಲ್ಲಲ್ಲ, ಕಡೆ ಪಕ್ಷ ಇಂಥದ್ರಲ್ಲಾದರೂ ಖುಷಿ ಪಡೋಣ. ಈ ಜೀವನದಲ್ಲಿ ಪುಟ್ಟ ಪುಟ್ಟ ವಿಚಾರದಲ್ಲೂ ಕೂಡ ಖುಷಿಯನ್ನು ಪಡಬೇಕು, ಆ ಕ್ಷಣವನ್ನು ಆಸ್ವಾದಿಸಬೇಕು ಅಂತ ಹೇಳ್ತಾರಲ್ವಾ. ಬಹುಶಃ ಅದನ್ನು ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನಿಸುತ್ತೆ. ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಅಂದರೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹೇಗೂ ವಿನ್ ಆಗಲ್ಲ, ಮೋದಿಜಿ ವಿನ್ ಆಗೋಕೆ ಬಿಡಲ್ಲ. ಅಟ್ಲೀಸ್ಟ್ ಈ ಮೂಲಕನಾದರೂ ಕಾಂಗ್ರೆಸ್ಗೆ ಗೆಲುವನ್ನು ತಂದುಕೊಡೋಣ ಅಂತ ಸರ್ವ ಪ್ರಯತ್ನವನ್ನ ರಾಜ್ದೀಪ್ ಸರ್ದೇಸಾಯಿ ಅವರು ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್. ಆದರೂ ರಾಜ್ದೀಪ್ ಸರ್ದೇಸಾಯಿ ಅವರೇ, ನೀವು ಹೇಳಿದ ಹಾಗೆ ಕಾಂಗ್ರೆಸ್ ಆಡಳಿತದ RCB ಗೆದ್ದಿದ್ದಾಯ್ತು. ಆದರೆ ನಿಮ್ಮ ಪಪ್ಪು ಗೆಲ್ಲೋದು ಯಾವಾಗ? ನೇಷನ್ ವಾಂಟ್ಸ್ ಟು ನೋ ಯಾವಾಗ? ವೀಕ್ಷಕರ, ಒಂದು ಕ್ರಿಕೆಟ್ ಗೆಲುವಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಕ್ರೆಡಿಟ್ ಕೊಡುವಂತಹ ವ್ಯಕ್ತಿಯನ್ನ ಇದೇ ಮೊದಲ ಬಾರಿಗೆ ನಾನು ನೋಡ್ತಾ ಇರುವಂಥದ್ದು. ಈ ಕಾಂಗ್ರೆಸ್ಸಿನ ಭಗ್ನ ಪ್ರೇಮಿಗೆ ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ. ಈ ಸಲ ಕಪ್ ನಮ್ದು. ನಮಸ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.